ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಯಾಕೆ ನಿಮ್ಮ ಪ್ರೀತಿ ಪಾತ್ರರು ಪ್ರೀತಿಯಿಂದ ದೂರ ಆಗ್ತಾ ಇದ್ದಾರೆ, ಏನು ಒಂದು ಕಾರಣ ಇದೆ, ಅವರ ಒಂದು ಈ ಒಂದು ಬಿಹೇವಿಯರಿನ ಹಿಂದೆ ಇರ್ತಕ್ಕಂಥ ಕಾರಣ ಏನು, ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾರ ಜೊತೆ ವಿಚಾರಗಳು ರೆಸೊನೇಟ್ ಆಗೋದೇ ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಒಂದು ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ, ಅಥವಾ ಅವರ ಒಂದು ಭಾವಚಿತ್ರ ಇದೆ ಅದನ್ನು ನೆನೆಸ್ಕೊಳ್ಳಿ. ಸೊ ನೋಡೋಣ ಯಾಕೆ ಅವರು ಪ್ರೀತಿಯಿಂದ ದೂರ ಹೋಗ್ತಾ ಇದ್ದಾರೆ, ಏನು ಕಾರಣ ಇದೆ ಇದಕ್ಕೆ, ಅವರ ಒಂದು ಭಾವನೆಗಳು ನಿಮ್ಮ ಬಗ್ಗೆ ಏನೆಲ್ಲ ಇದೆ. ಸೊ ಡಿಯರ್ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್ ಪ್ಲೀಸ್? ಡಿಯರ್ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್ ಪ್ಲೀಸ್? ಓಕೆ, ಈಗ ಫಾರ್ಚೂನ್ ಬರ್ತಾರೆ. ಓಕೆ, ಸೊ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ವ್ಯಾಂಡ್ ಎನರ್ಜೀಸ್ ತುಂಬ ಇದೆ. ಓಕೆ, ಓಕೆ, ಹರ್ಮಿಟ್ ಎನರ್ಜಿ ಬರ್ತಾ ಇದೆ. Okay, and bottom of the deck we have the strength card. Okay, fine. ಸೊ ಫ್ರೆಂಡ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಓಕೆ, ಎಲ್ಲೋ ನಿಮ್ಮ ಒಂದು ಪರ್ಸನ್ ಯಾವ ಒಂದು ರೀಸನ್ಗೋಸ್ಕರ ಇಲ್ಲಿ ದೂರ ಆಗ್ತಿದ್ದಾರೆ ಅಂದರೆ, ಅವರಲ್ಲಿ ಇರ್ತಕ್ಕಂಥ ಒಂದು ಸೆಲ್ಫ್ ಡೌಟ್. ಯಾಕಂದರೆ ನಾವಿಲ್ಲಿ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ, ಅಂದರೆ ಯಾವ ಕಾರಣದಿಂದ ಅವರು ದೂರ ಆಗ್ತಾ ಇದ್ದಾರೆ ನಿಮ್ಮಿಂದ. ಮೊದಲನೇದಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ಸೆಲ್ಫ್ ಡೌಟ್ ಆಗಿರ್ಬೋದು, ಒಂದು ವೀಕ್ನೆಸ್ ಇರ್ಬೋದು, ಓಕೆ, ಅಥವಾ ಒಂದು ಇನ್ಸೆಕ್ಯೂರ್ ಭಾವನೆಗಳಂತಕ್ಕಂಥದ್ದು ಇರ್ಬೋದು. ಓಕೆ, ಅಂದರೆ ಒಂದು ರೀತಿ ಹೇಳೋದಾದರೆ ಒಂದು ನಂಬಿಕೆ ಅಂತಕ್ಕಂಥದ್ದು ಇಲ್ಲ ಇವರ ಮೇಲೆ. ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ, ನನ್ನನ್ನು ನಂಬ್ಕೊಂಡು ಬರ್ತಕ್ಕಂಥ ಒಂದು ಜೀವ ಏನಿದೆ, ನಾನು ಅದಕ್ಕೆ ನನ್ನ ಒಂದು 100% ಕೊಡಬಹುದಾ ಇಲ್ವಾ, ಅಥವಾ ನನ್ನ ಕೈಲಿ ಪ್ರೀತಿ ಅಂತಕ್ಕಂಥದ್ದು ಉಳಿಸ್ಕೊಳ್ಳೋದಕ್ಕಾಗುತ್ತಾ ಇಲ್ವಾ ಅನ್ನೋದು ಬಹಳ ಒಂದು ಸೆಲ್ಫ್ ಡೌಟ್ ಅಂತಕ್ಕಂಥದ್ದು ಇವರಲ್ಲಿ ಮನೆ ಮಾಡಿದೆ. ಓಕೆ, ಬಟ್ ಆ ಸೆಲ್ಫ್ ಡೌಟ್ ಬರಲಿಕ್ಕೆ ಏನಾದರೂ ಒಂದು ಕಾರಣ ಅಂತೂ ಇರುತ್ತೆ ಅಲ್ವಾ. ಇವಾಗ ಸುಮ್ಮನೆ ಒಬ್ಬ ವ್ಯಕ್ತಿ ಕುಗ್ಗಿ ಹೋಗೋದಿಲ್ಲ, ಅಥವಾ ಏನಾದರೂ ಒಂದು ಘಟನೆ ನಡೆದಾಗ ಆ ಒಂದು ಪರಿಣಾಮ ಅಂತಕ್ಕಂಥದ್ದು ಏನೋ ಅವರ ಒಂದು ಮನಸ್ಸು ಮೇಲೆ ಬೀಳುತ್ತೆ. ಆ ಒಂದು ಪರಿಣಾಮದಿಂದ ಅವರ ಮನಸ್ಸಲ್ಲಿ, ಅವರ ಒಂದು ಆಲೋಚನೆಗಳಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು. ಹೌದಾ? ಸೊ ಇಲ್ಲಿ ನೋಡೋದಾದರೆ ಪ್ರಾಬ್ಲಮ್ಸ್ ವಿಚಾರವಾಗಿ, ಕರೆಂಟ್ಲಿ ಅವ್ರಿಗೆ ಒಂದು ರೀತಿ ಒಂದು ಬ್ಯಾಡ್ ಲಕ್ ಆಗಿರ್ಬೋದು, ಅಥವಾ ಅವರ ಒಂದು ಕರ್ಮಚಕ್ರ ಏನಿದೆ, ಅಂದರೆ ಹಿಂದೆ ಮಾಡಿರ್ತಕ್ಕಂಥ ಒಂದು ಕರ್ಮಗಳಿರ್ಬೋದು, ಅಥವಾ ನಾವು ಬ್ಯಾಗೇಜಸ್ ಅಂತ ನಾವು ಹೇಳ್ತೀವಿ, ಅಂದರೆ ಕರ್ಮಗಳ ಒಂದು ಸಂಖ್ಯೆ, ಅದೇ ಒಂದೊಂದು ಚೀಲದಲ್ಲಿ ಆ ಒಂದು ಕರ್ಮವನ್ನು ಹೊತ್ಕೊಂಡು ಬಂದಿರ್ತೀವಿ ಅಂತ ಹೇಳ್ತೀವಿ, ರೈಟ್? ಒಂದು ಸಂಚಿಯಲ್ಲಿ ಹೊತ್ಕೊಂಡ್ಬಂದು. ಸೊ ಆ ಒಂದು ಕರ್ಮಗಳಂತಕ್ಕಂಥದ್ದು ಕಳಿಬೇಕು, ಅದು ಈ ರೀತಿ ಕಳಿಯುವಂತಹ ಒಂದು ಸಂದರ್ಭ. ಸೊ ಪ್ರೀತಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಅಥವಾ ಅವ್ರಿಗೆ ಒಂದು ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಓಕೆ, ಸೊ ಆ ಥರ ಸನ್ನಿವೇಶಗಳನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಓವರಾಲ್ ಎನರ್ಜೀಸ್ ನೋಡೋದಾದರೆ, ಒಂದು ಬಹಳ ಒಂದು ಫಿನಾನ್ಷಿಯಲಿ ಸಹ ತುಂಬ ಲಾಸಲ್ಲಿ ಇದ್ದಾರೆ ಅಂತ ಸಹ ನಾವು ಹೇಳ್ಬೋದು ಗೈಸ್. ಓಕೆ, ಫಿನಾನ್ಷಿಯಲಿ ಲಾಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಆಮೇಲೆ ಆ ಒಂದು ವಿಚಾರವಾಗಿ ಅವ್ರಿಗೆ ಹೆಲ್ತ್ ಇಶ್ಯೂಸ್
ಬೇಸಿಕಲಿ ತುಂಬ ಆಗ್ತಾ ಇದೆ. ಅಂದರೆ ಅವ್ರಿಗೆ ಒಂದು ರೀತಿ ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಏನಿದೆ, ಓಕೆ, ಅಂದರೆ ಇವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಇವರ ಪರ್ಸ್ನಾಲಿಟಿ ಅಂತಕ್ಕಂಥದ್ದು ತುಂಬ ಬದಲಾಗಿದೆ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೆ, ಬೇರೆಯವ್ರಿಗೆ, ನೋಡೋರಿಗೆ, ಅಥವಾ ನೀವು ಯಾವಾಗ ಅವ್ರ ಜೊತೆ ಯಾವಾಗಲೂ ಕಾಲವನ್ನು ಕಳೀತೀರಾ, ಸೊ ನಿಮಗೆ ಆ ಬದಲಾವಣೆ ಅಂತಕ್ಕಂಥದ್ದು ತುಂಬ ಬೇಗ ಗೊತ್ತಾಗುತ್ತೆ. ಹೌದು, ಈ ವ್ಯಕ್ತಿ ತುಂಬ ಬದಲಾಗಿದ್ದಾರೆ, ಮುಂಚಿನ ಹಾಗೆ ಇಲ್ಲ, ಸರಿಯಾಗಿ ಮಾತುಕತೆ ಅಂತಕ್ಕಂಥದ್ದು ಇಲ್ಲ, ಆಗ್ತಾ ಇಲ್ಲ, ಆ್ಯಂಡ್ ತುಂಬ ಡಾಮಿನೇಷನ್ ಮಾಡ್ತಾರೆ ಕೂಡ. ಅಂದರೆ ಇವಾಗ ಯಾರೆಲ್ಲ ಓಕೆ ಒಂದು ಹಾಯ್ ಬಾಯ್ ಅನ್ನೋ ಅಷ್ಟು ಕಮ್ಯುನಿಕೇಷನಲ್ಲಿ ಇದ್ದೀನಿ ಮೇಡಮ್ ಅನ್ನುವವರು, ಸೊ ನಿಮ್ಗೆ ಅನಿಸಿರೋದು ಹೇಗಂದರೆ ಏನೋ ತುಂಬ ರೂಡಾಗಿ ಮಾತಾಡ್ತಾರೆ ಅಥವಾ ತುಂಬ ನೆಗ್ಲಿಜೆನ್ಸಿಂದ ಮಾತಾಡ್ತಕ್ಕಂಥ ಅವ್ರ ಧ್ವನಿಯಲ್ಲಿ ಆ ಒಂದು ಚೇಂಜ್ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಸೊ ಇದು ಯಾಕೆ ಆಗ್ತಾ ಇದೆ, ಎಂತಕ್ಕೋಸ್ಕರ ಆಗ್ತಿದೆ ಅಂದರೆ ಅವರ ಲೈಫಲ್ಲಿ ಇರ್ತಕ್ಕಂಥ ಒಂದು ಲಾಸಸ್ ಏನಿದೆ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಕೋಪ ತಾಪ ಅಂತಕ್ಕಂಥದ್ದು ನಿಮ್ಮ ಮೇಲೆ ತೀರಿಸ್ಕೊಳ್ತಕ್ಕಂಥದ್ದು. ಓಕೆ, ಸೊ ಆ ಥರ. ಆ್ಯಂಡ್ ತುಂಬ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಅವ್ರು ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಜೀವನದಲ್ಲಿ ಅವರ ಮೈಂಡ್ ಸೆಟ್ ಹೇಗಿದೆ ಅಂದರೆ, ಹೇಗಪ್ಪ ನಾನು ಇದರಿಂದ ಹೊರಗಡೆ ಬರಲಿ, ನಾನು ಏನು ಮಾಡಲಿ ಮುಂದೆ ಲೈಫಲ್ಲಿ. ಸೊ ಈ ಥರ ಅವರ ಮನಸ್ಥಿತಿ, ಅಂದರೆ ಈ 4 ಕಡೆಯಿಂದನೂ ಒಂದು ಪ್ರಾಬ್ಲಮ್ ಬಂದರೆ ಹೇಗೆ ಒಬ್ಬ ಮನುಷ್ಯ ಸಿಕ್ಕಾಕೊಳ್ತಾನೆ. ಆ್ಯಂಡ್ ಹೀಗೆ ಓವರ್ ಥಿಂಕ್ ಮಾಡೋಕ್ಕೆ ನೋಡಿ, ಪ್ರಾಬ್ಲಮ್ ಬಂತು ಅಂತಂದರೆ ಸಾಕು, ಓಕೆ ನಾಳೆ ಏನಾಗ್ಬೋದು, ನಾಳಿದ್ದೇನಾಗ್ಬೋದು, ಇದೇನಾಗ್ಬೋದು, ಇದರಲ್ಲೇ ಅವರ ಗಮನ ಹೋಗ್ತಾ ಇರುತ್ತೆ. ಹೌದಾ? ಸೊ ಸೇಮ್ ಥಿಂಗ್ ಇಲ್ಲೂ ಸಹ ನಡೀತಾ ಇದೆ. ಅಂದರೆ ಒಂಥರ ಪ್ರೀತಿಯಲ್ಲೂ ಅವರು ಅಷ್ಟು ಗಮನವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಬ್ರೇಕಪ್ ಥರ ಮಾಡ್ಕೋತಾರೆ, ಅಥವಾ ಒಂದೊಂದು ಸರಿ ಬ್ಲಾಕ್ ಮಾಡ್ತಕ್ಕಂಥದ್ದು. ಪ್ರೀತಿಯಲ್ಲೂ ಒಂದು ರೀತಿ ಸಮಸ್ಯೆ. ಓಕೆ, ಸೊ ಅದನ್ನು ನೋಡ್ಬೋದಾಗಿದೆ ನಾವು. ಆ್ಯಂಡ್ ಇವರ ಮೈಂಡಲ್ಲೇ ಇವ್ರಿಗೆ ಒಂದು ರೀತಿ ಹೋರಾಟ ಮಾಡ್ತಾ ಇರ್ತಾರೆ. ಆಲ್ರೆಡಿ ನೆಗೆಟಿವ್ ಥಾಟ್ಸ್ ತುಂಬ ಇದೆ. ಓಕೆ, ಅದಕ್ಕೆ ಅಲ್ಲದೇ ಇವರ ಮೈಂಡಲ್ಲಿ ಇವರೇ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ತಕ್ಕಂಥದ್ದು, ಅಥವಾ ಮೈಂಡಲ್ಲಿ ಆ ಒಂದು ಕಿಯಾಟಿಕ್ ಸಿಚುವೇಶನನ್ನು ಅವರೇ ಇಮ್ಯಾಜಿನ್ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಬೇಸಿಕ್ಲಿ ಏನಾಗ್ತಾ ಇದೆ, ಇವ್ರಿಗೆ ನಿರ್ಧಾರ ಮಾಡಲಿಕ್ಕೆ ಆಗ್ತಿಲ್ಲ. ಇದು ಪ್ರೀತಿ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ನೋಡ್ಬೋದು, ಅವರ ಮೈಂಡ್ ಸೆಟ್, ಅವರ ಫೀಲಿಂಗ್ಸ್, ಮೈಂಡ್ ಸೆಟ್ ಸಹ ಓಕೆ ಅವ್ರನ್ನ ಕುಗ್ಗೋ ಹಾಗೆ ಮಾಡ್ತಾ ಇದೆ. ಸೊ ಇದು ಸನ್ನಿವೇಶ. ಸೊ ಈ ಒಂದು ಸಮಸ್ಯೆ ಇರೋದ್ರಿಂದ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ, ಅಥವಾ ಪ್ರೀತಿಯಿಂದ ಯಾಕೆ ಅವರು ದೂರ ಸರಿತಾ ಇದ್ದಾರೆ, ಇದೆಲ್ಲವನ್ನು ನಾವು ನೋಡ್ಬೋದಾಗಿದೆ ಎನರ್ಜೀಸ್. ಸೊ ಹಾಗಿದ್ರೆ ಏಂಜಲ್ಸ್ ಕಡೆಯಿಂದ ಮುಂದೆ ಏನಾಗ್ಬೋದು, ನಿಮಗೆ ಯಾವ ರೀತಿ ಏಂಜಲ್ಸ್ ಕಡೆಯಿಂದ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ನೋಡೋಣ. ಸೊ ಡಿಯರ್ ಏಂಜಲ್ಸ್, ಕ್ಯಾನ್ ವಿ ಹ್ಯಾವ್ ದ ಗೈಡೆನ್ಸ್, the guidance for this situation. ಓಕೆ, ಇಂಪ್ರೂವಿಂಗ್ ಹೆಲ್ತ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ರೀಕನ್ಸಿಡರ್ ಕಾರ್ಡ್ ಬರ್ತಾ ಇದೆ, ರೊಮ್ಯಾನ್ಸ್ ಬರ್ತಾ ಇದೆ. ಎಕ್ಸಲೆಂಟ್. ಸೊ ಏಂಜಲ್ಸ್ ಹೇಳೋ ಪ್ರಕಾರ ಹೆಲ್ತ್ ಅನ್ನೋದು ಇಂಪ್ರೂವ್ ಆಗ್ತಿದೆ. ನಾನು ಹೇಳಿದೆ, ಹೆಲ್ತ್ ಇಶ್ಯೂಸ್ ಬಹಳ ನಡೀತಾ ಇದೆ, ಮೆಂಟಲಿ ಅಷ್ಟು ಸ್ಟೆಬಿಲಿಟಿ ಇಲ್ಲ, ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಬಟ್ ಅದು ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ರೀಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನೇ ಒಂದು ನಿರ್ಧಾರ ಈ ಕ್ಷಣಕ್ಕೆ ಮಾಡಿದರೆ ಈ ವ್ಯಕ್ತಿ ಪರವಾಗಿ, ಅಥವಾ ಓವರ್ ಬಿಟ್ಬಿಡೋದು, ಅಥವಾ ಇನ್ನೇನೋ ಟೆಕ್ಸ್ಟ್ ಮಾಡಿ ಮಾತಾಡನ್ವಾ, ನೀವು ಏನೇ ನಿರ್ಧಾರ ಮಾಡಿದರೂ ಅದನ್ನು 2-3 ಸಲ ಯೋಚನೆ ಮಾಡಿ ಅದನ್ನು ನೀವು ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ರೊಮ್ಯಾನ್ಸ್ ಅಂತಕ್ಕಂಥದ್ದು ಬರ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಇಲ್ಲಿ ಬಗೆಹರಿತಾ ಇದೆ ಅಂತ ಹೇಳಬಹುದು. ಸೊ ಹಾಗಾದರೆ ಎಷ್ಟೋ ಜನ ಕೇಳ್ತೀರಾ, ಮೇಡಮ್ ಯಾವಾಗ ಇದು ರೊಮ್ಯಾನ್ಸ್ ಅಂತಕ್ಕಂಥದ್ದು ಆಗುತ್ತೆ, ನೆರವೇರ್ತಾ ಇದೆ? ಸೊ ನೋಡೋಣ, ನಮ್ಮ ಒಂದು ಟೈಮಿಂಗ್ ಡೆಕ್ ಒರಾಕಲ್ ಕಡೆಯಿಂದ ಯಾವ ಒಂದು ಆಲ್ರೆಡಿ ಆನ್ಸರ್ ಕೊಟ್ಟಾಯಿತು. ಓಕೆ, ಸೊ ವಿತಿನ್ ಅ ಇಯರ್ ಅಂತ ಹೇಳ್ತಾ ಇದ್ದಾರೆ. ಸೊ 1 ವರ್ಷದ ಒಳಗಡೆ, ಓಕೆ, 1 ವರ್ಷದ ಒಳಗಡೆ ನಿಮಗೆ ಈ ಸಮಸ್ಯೆ ಅಂತಕ್ಕಂಥದ್ದು ಏನಿದೆ, ಯಾಕಂದರೆ ಸಾಲ ಆಗಿರ್ಬೋದು, ಈ ನೆಗೆಟಿವ್ ಥಿಂಕಿಂಗ್, ಇದರಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ, ತುಂಬ ಸಮಯ ಅಂತಕ್ಕಂಥದ್ದು ಆಬ್ವಿಯಸ್ಲಿ ಹಿಡಿಯುತ್ತೆ. ಸೊ ಹಾಗಾಗಿ 1 ವರ್ಷದ ಒಳಗೆ ನಿಮಗೆ ಈ ಒಂದು ಟೈಮ್, ಈ ರೊಮ್ಯಾಂಟಿಕ್ ಟೈಮ್ ಅಂತಕ್ಕಂಥದ್ದು ಬರ್ತಾ ಇದೆ. ದಟ್ ಮೀನ್ಸ್ ನಿಮ್ಮ ರಿಲೇಷನ್ಶಿಪ್ ಅಂತಕ್ಕಂಥದ್ದು ಸರಿ ಹೋಗ್ತಾ ಇದೆ ಅಂತ ನಾವು ಹೇಳಬಹುದು. ಸೊ ಒಂದು ರೀತಿ ಅದ್ಭುತವಾದ ಮೆಸೇಜಸ್. ಸೊ ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಓಕೆ ಗಾಯ್ಸ್, ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು, ಖಂಡಿತ ನೀವು ನಿಮ್ಮ ಒಂದು ಸಮಸ್ಯೆ ಏನು ಅಥವಾ ಯಾವ ವಿಚಾರ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಇಫ್ ಇನ್ ಕೇಸ್ ಟಾರೋ ಕಲಿಬೇಕು ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅನ್ನುವವರು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.